ಹಾಯ್ ಹಲೋ ನಮಸ್ಕಾರ ಫ್ರೆಂಡ್, ಎಲ್ಲರೂ ಹೆಂಗಿದ್ರೆ ಎಲ್ಲರೂ ತುಂಬ ಚೆನ್ನಾಗಿರೋ ಅನ್ಕೋತೀನಿ. ನಾನು ಕೂಡ ಸಖತ್ತಾಗಿದ್ದೀನಿ. ಏನಪ್ಪ ಅಂದರೆ ತುಂಬ ದಿವಸ ಆಯ್ತು ವಿಡಿಯೋ ಮಾಡೋಕ್ಕಾಗಿಲ್ಲ, ಅದಕ್ಕಾಗಿ ದಯವಿಟ್ಟು ಎಲ್ಲರೂ ಕ್ಷಮಿಸಿಬಿಡ್ರಿ. ಮತ್ತು ಇನ್ನೊಂದು ಏನಂದ್ರೆ ಫ್ರೆಂಡ್ಸ್, ಇವತ್ತು ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಕಡೂರಲ್ಲಿರುವಂಥ ಸರಸ್ವತಿಪುರದಲ್ಲಿರುವಂಥ ದುರ್ಗಾ ಪರಮೇಶ್ವರಿ ತಾಯಿನ ದರ್ಶನ ಮಾಡೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಯಾಕಂದರೆ ಈ ತಾಯಿಗೆ ನಾನು 3-4 ವರ್ಷದಿಂದ ನಡ್ಕೊತಾ ಇದ್ದೀನಿ. ಈ ತಾಯಿ ನನಗೇನೂ ಕಮ್ಮಿ ಮಾಡಿಲ್ಲ, ಅಷ್ಟೊಂದು ಚೆನ್ನಾಗಿ ಆಶೀರ್ವದಿಸಿ ನನ್ನ ಮಗನ ಥರ ಸಾಕ್ತಾಯಿದೆ. ಅದಕ್ಕಾಗಿ ನಮ್ಮ ತಾಯಿ ಬಗ್ಗೆ ಒಂದು ಸ್ವಲ್ಪ ಕೇಳ್ಕೊಂಡಿದ್ದೆ. ನನ್ನ ತಾಯಿಗೆ ಹುಷಾರಿದ್ದಿದ್ದಿಲ್ಲ, ಹುಷಾರಾದ್ರೆ ತಾಯಿ ಬರ್ತೇನೆ, ನೀನು ಉಡಿ ತುಂಬ್ಕೊಂಬರ್ತೇನೆ ಅಂತ ಕೇಳ್ಕೊಂಡಿದ್ದೆ. ಬಟ್ 3-4 ವರ್ಷ ಆದರೂ ನನಗೆ ಹೋಗೋಕ್ಕಾಗಿದ್ದಿಲ್ಲ. ಆದರೆ ಇವತ್ತು ನಮ್ಮ ತಾಯಿ ವಿಷಯ ಬಂದಾಗ ನಾನು ಹೋಗಲೇಬೇಕಂತ ಬೆಳಗ್ಗೆ 4:15 ಎದ್ದು ಹೋಗ್ತಾಯಿದ್ದೆ. ನಾನೇನು ಮಾಡಿದೆ, ಹೋಗುವಾಗ ಹಾನಗಲ್ಗೆ ಹೋಗ್ಬಿಟ್ಟು ಹಾನಗಲ್ದಿಂದ ಸ್ಟಾರ್ಟ್ ಮಾಡಿದ್ದು. ನಾನು ಹಾನಗಲ್ಲಿಂದ ಶಿವಮೊಗ್ಗದ ರೋಟಿಗೆ ಹೋಗ್ಬಿಟ್ಟೆ. ಬಟ್ ಅಲ್ಲೇ ಯಾರು ದಯವಿಟ್ಟು ಹೋಗೋಕೆ ಹೋಗ್ಬೇಡ್ರಿ, ಯಾಕಂದ್ರೆ ರೋಡ್ ಸರಿ ಇಲ್ಲ. ಹೊಸ ರೋಡ್ ಮಾಡ್ತಾಯಿದ್ದಾರಲ್ಲ, ಅಲ್ಲೆಲ್ಲೇ ಕಿತ್ತು ಹೋಗ್ಬಿಟ್ಟೈತೆ ರೋಡ್. ಭಾಳ ಮೈ ಕೈ ಎಲ್ಲ ನೋವಾಗ್ತೈತೆ ನಿಮ್ಗೆ. ಹಿಂಗೆ ಇಲ್ಲಿಂದ ಹಾವೇರಿಗೆ ಹೋಗ್ಬಿಟ್ಟು ಹಾವೇರಿಯಿಂದ ದಾವಣಗೆರೆಯಿಂದ ಸೀದಾ ಕಡೂರಿಗೆ ಹೋಗ್ಬೋದು ನೀವು. ನಾನು ಬರುವಾಗ ಹಂಗೆ ಬಂದೆ, ಅದಕ್ಕೆ ಹೇಳ್ತಾ ಇದ್ದೇನೆ. ನೋಡಿರಿ, ಈಗ ನಾವು ಕಡೂರಿಗೆ ಬಂದ್ವಿ. ಕಡೂರಿಗೆ ಬಂದ ಕೂಡಲೇ ಚಿಕ್ಕಮಂಗ್ಳೂರು ಹೋಗೋ ರೂಟ್ ಇದೆ. ಇಲ್ಲೇ ರೈಲ್ವೆ ಟ್ರ್ಯಾಕ್ ಬರ್ತೈತಿ. ಈ ಟ್ರ್ಯಾಕ್ನ ಪಾಸ್ ಮಾಡ್ಕೊಂಡು ಲೆಫ್ಟಿಗೆ ಹೋಗಿ ಚಿಕ್ಕಮಂಗ್ಳೂರು ರೂಟಿಗೆ ಹೋಗ್ಬೇಕು ನಾವು. ಈಗ ತೋರಿಸ್ತೇನೆ ನಿಮಗೆ. ಮತ್ತು ಇನ್ನೊಂದೇನಂದ್ರೆ, ನೀವು ಕಡೂರಿಗೆ ಹೋಗ್ಬಿಟ್ರೆ ಸರಸ್ವತಿಪುರಕ್ಕೆ ಆಟೋ ಸಿಗ್ತಾವೆ. ದುರ್ಗಾ ಪರಮೇಶ್ವರಿ ಅಂತ ಹೇಳಿದ್ರೆ ನಿಮ್ಗೆ ಯಾರಾದರೂ ಕರ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಅದು ಸರಸ್ವತಿಪುರದಲ್ಲಿ ಇರೋದು ದೇವ್ರ ಉದ್ಭವ ಮೂರ್ತಿ ದುರ್ಗಾ ಪರಮೇಶ್ವರಿ ಮತ್ತು ಗಂಗಾ ಮಾತಾ. ನೋಡಿರಿ ಫ್ರೆಂಡ್ಸ್, ಈಗ ಬಂತಲ್ಲ ಶ್ರೀ ಕ್ಷೇತ್ರ ದುರ್ಗಾಸ್ಥಳ ಅಂತ ಚಿಕ್ಕಮಂಗ್ಳೂರು ಹೋಗೋ ರೋಡ್. ಕಡೂರಿಂದ ಒಂದು 3-4 ಕಿಲೋಮೀಟ್ರ್ ಮುಂದೆ ಬಂದ ಕೂಡಲೇ ನಿಮ್ಗೆ ಸಿಗ್ತೈತಿ. ಅಲ್ಲಿ ಯೆಲ್ಲೋ ಕಲರ್ ಮನೆ ಕಾಣ್ತೈತಿಲ್ಲ, ಅಲ್ಲೇ ಹೋಗ್ಬೇಕು. ಅಲ್ಲಿ ಒಂದು ಬೋರ್ಡ್ ಹಾಕ್ಯಾರ ನೋಡ್ರಿ. ಅಲ್ಲಿಂದ ಯಾವ ಮನೆ ಇಲ್ಲ, ಇದೋ ಒಂದು ಮನೆ ಇರೋದು ಈಗಿಲ್ಲ. ಈ ಮನೆನ ನೆನ್ಪಿಟ್ಕೋಬೇಕು ಬೈಕ್ ತೊಗೊಂಡು ಹೋಗೋರಾದ್ರೆ. ಬಟ್ ಇಲ್ಲ ಆಟೋಕ್ಕೆ ಹೋಗೋರಾದ್ರೆ ನೀವು ಕಡೂರಿಗೆ ಹೋಗಿ ಇಳ್ಕೊಂಡು ಅಲ್ಲಿಂದ ಆಟೋ ಮಾಡಿದ್ರೆ ಆಟೋದವ್ರು ಅಲ್ಲಿ ಕರ್ಕೊಂಡು ಹೋಗ್ತಾರೆ. ನೋಡಿರಿ, ಈಗ ಎಡಕ್ಕೆ ತಿರ್ಕೊಂಡು ಒಳಗಡೆ ಒಂದು 3 ಕಿಲೋಮೀಟ್ರ್ ಬರ್ಬೇಕು. ಈಗ ನಮ್ಮ ಮುಂದೆ ಹೋಗೋ ಕಾರೂ ಅಲ್ಲಿಗೆ ಹೋಗ್ತಾ ಇರ್ತದೆ. ಸುಮಾರು ಜನ ಬರ್ತಾರೆ. ನೋಡಿರಿ, ಅರ್ಧ ಕಿಲೋಮೀಟ್ರಿಗೆ ಒಂದೊಂದು ಬೋರ್ಡ್ ಹಾಕ್ಯಾರ ಅವರು, ಯಾವ ಕಡೆ ಟರ್ನಿಂಗ್ ಇದ್ದಲ್ಲೆಲ್ಲ. ನೋಡಿರಿ, ಈಗ ಬಂತಿಲ್ಲ ಕಾರ್ ಪಾರ್ಕಿಂಗ್, ಆಟೋ ಗಿಟೋ ಎಲ್ಲ ಇಲ್ಲೇ ಇರ್ತಾವೆ. ನೀವು ಆಟೋ ಮಾಡ್ಕೊಂಬಂದ್ರಿ ಅಂದ್ರೆ ಬಂದು ದರ್ಶನ ಮಾಡಿ ಒಳಗೆ ಕರ್ಕೊಂಡು ಹೋಗ್ತಾರೆ ನಿಮ್ಗೆ ಅವ್ರು. ಮಾತಾಡ್ಕೊಂಡು ಹೋಗ್ರಿ. ಬರೀ ಈಗ ತಾಯಿ ದರ್ಶನ ಮಾಡೋಣ. ಇದೆ ನೋಡಿರಿ ದೇವಸ್ಥಾನ, ಶ್ರೀ ಕ್ಷೇತ್ರ ದುರ್ಗಾಸ್ಥಳ ಅಂಥೇಳಿ. ನೋಡಿರಿ, ಇಲ್ಲೆಲ್ಲ ಒಳಗಡೆ ದರ್ಶನ ಮಾಡಿರಿ, ದೇವ್ರದ ದರ್ಶನ. ನಾನು ಉಡಿ ತುಂಬ್ಕೊಂಡ್ಕೆಲ್ಲ ಕೊಟ್ಟೆ ಒಳಗಡೆ. ನೋಡಿರಿ, ಯಾವಾಗ ಬಂದಿತ್ತು ಏನೂ ಗೊತ್ತಿಲ್ಲ. ಒಟ್ಟು ಅಲ್ಲಿ ಹೋದ್ರೆ ತಾಯ್ತಾ ಹಾಕೋರಿ, ತಾಯ್ತಾ ಹಾಕೊಂಡ್ರೆ ಭಾಳ ಒಳ್ಳೇದು. ಇಂಪಾರ್ಟೆಂಟ್ ಹಾಕ್ಕೊಂಬರಿ, ನಿಮ್ಗೆ ದೇವ್ರು ಕಾಯ್ತಾನ. ನೋಡಿ ಫ್ರೆಂಡ್ಸ್, ಎಲ್ಲ ಉಡಿ ಎಲ್ಲ ತುಂಬಿಸಿ ನಮ್ಮ ಹಣ್ಕಾಯಿ ಎಲ್ಲ ಕೊಟ್ವಿ. ಅಷ್ಟರೊಳಗೆ ಗುರುಗಳು ಬಂದರು. ಗುರುಗಳಲ್ಲಿ ಅದಾರ ನೋಡಿರಿ, ಇವರೇ ಮೇನ್ ಹೆಡ್ ಗುರುಗಳು. ಕಡೆಗೆ ನಾನು ಒಂದು ಸರಿ ದರ್ಶನ ಮಾಡ್ಕೊಂಬಂದೆ. ಇನ್ನೊಂದು ಸತಿ ಹೋಗಿ ಅವ್ರ ಆಶೀರ್ವಾದ ತೊಗೊಳಕ್ಕಂತ ಲೈನ್ ಹಿಡ್ಕೊಂಡು ಹೋಗ್ಬಿಟ್ಟು ಅವ್ರ ಕಾಲು ಮುಟ್ಟಿ ಆಶೀರ್ವಾದ ತೊಗೊಂಡು ನಮ್ಮ ತಾಯಿ ಬಗ್ಗೆ ಎಲ್ಲ ಹೇಳಿದೆ. ಹೋಗ್ಕಂದ ಇನ್ನೇನಾಗಲ್ಲ, ಆರಾಮಾಗ್ತಾರೆ ಪಾಪ ತಾಯಿ, ಕರ್ಕೊಂಬಂದಿ ಅಂತ ಕೇಳಿದ್ರಿ. ಇಲ್ರಿ ಅಂತ ಹೇಳಿದೆ. ನೋಡಿರಿ, ಅವರೆಷ್ಟು ಒಳ್ಳೆ ಮಾತು ಹೇಳ್ತಾರೆ. ಈಗೆಲ್ಲ ಕೊಡೋದು ಬಿಟ್ಟು ಒಂದು ವರ್ಷ ಆತ ಯಾರಿಗೆ ಕೊಟ್ಟಿಲ್ಲ ಅಲ್ವಾ, ಕೊಡಂಗಿಲ್ಲ. ಯಾಕಂದ್ರೆ ಮೊನ್ನೆ ಕೊಡ್ತಿದ್ದೆ, ನಮ್ಮ ಅಮ್ಮ ಮಾತು ಕೊಟ್ಟು ಕೊಡಲ್ಲ ಅಂತ. ನೋಡಿರ್ತೀರಿ ನೀವೆಲ್ಲ ಭಾಳ ಮಾತಾಡಿ ಯೂಟ್ಯೂಬಲ್ಲಿ ಹಾಕಿ ನಮ್ಮ ಗತ್ತೊಡೆದು ಕಣ್ಣು ಕಳ್ಕೊಂಡಿದ್ದಾರೆ, ಮನೆ ಮತ್ತೆ ಹಾಳು ಮಾಡ್ಕೊಂಡಿದ್ದಾರೆ, ಎಣ್ಣೆ ಹೊಡೆದು ಕಾಕೆಲ್ಲ ಕಳ್ಕೊಂಡಿದ್ದಾರೆ. ಅದಕ್ಕೆ ಇಲ್ಲಿ ದಂಡಂ ದರ್ಶಕಡಂಗಿರುತ್ತಪ್ಪ. ನಂಬಿಕೆ ಇದ್ರೆ ಬನ್ನಿ. ಈ ಕ್ಷೇತ್ರ ನಿಮ್ಮ ಮನೆ ಇದ್ದಂಗೆ, ನಿಮ್ಮ ತೋರ್ ಮನೆ ಇದ್ದಂಗೆ. ನಂಬಿಕೆ ಇದ್ರೆ ಬನ್ನಿ. 9 ಸರಿ ಬರ್ಬೇಕಾ, 3 ಸರಿ ಬರ್ಬೇಕಾ, ಸಾಲ ಮಾಡ್ಕೊಂಡಂಗೆ ಬನ್ನಿ, ನಿತ್ಗಿರ್ಕೊಂಡಂಗೆ ಬನ್ನಿ, ಹಣ ಇದ್ದಾಗ ಬನ್ನಿ, ಸಮಯ ಇದ್ದಾಗ ಬನ್ನಿ. ದೇವ್ರು 9 ಸರಿ ಅಲ್ಲೇ ಬೇಡ್ಕೊಟ್ರಿ, ಪರವಾಗಿಲ್ಲ, ಅಡ್ಡಿ ಇಲ್ಲ. ನೋಡಿರ್ತೀರಿ ನೀವೆಲ್ಲ. ನಂಗೆ ಮೊನ್ನೆ ವಾಸ್ ಕಟ್ಕೊಂಡಿದ್ದೆ ಅಮೇರಿಕದಲ್ಲಿ 8 ವರ್ಷದ ಮೇಲೆ ಮಗು ಅಲ್ಲಿ ಬಂದವೆ ಅಂತ ಯಾರೊಬ್ಬರು ನಂಗೆ ವಾಚ್ ಕೊಟ್ಟಿದ್ರು. ಹಾಕೊಳ್ಳೇಬೇಕಣ್ಣ ಅಂತ, ಅದಕ್ಕೆ ಹಾಕೊಂಡಿದ್ದೆ. ಒಂದೇ ಒಂದು ಹಾಕೊಂಡು ಬಿಚ್ಚಲ್ಲೇ ಹಚ್ತೀನಿ ಆಗತ್ತಾ. ದಯವಿಟ್ಟು ನಿಮ್ಮ ಭಕ್ತಿ ಒಂದು ಚೆನ್ನಾಗಿರ್ಲಿ, ಆಗ ದೇವ್ರು ನಿಮ್ಮ ಮನೆಗೆ ಬರುತ್ತೆ. ಅನ್ನದಾತ್ರೆ ನೀವು ನನ್ನೇ ಗುರುಗಳು ಅಂತ ಕರೆಯೋದು, ನಾನು ಗುರುಗಳಾಗಿಲ್ಲ. ಮೇಬೂಬ್ ಅಂತ ಮುಸ್ಲಿಮ್ಸ್ ಮಾತು ಬರುತ್ತೆ ಅಂತ ನನ್ನ ಹೆಸರು ರಾಮದುರ್ಗ ಅಂತ ಇಕ್ಕಿ ಫೋಟೋ ಹಾಕಿದ್ದಾನಲ್ಲಿ. ನನ್ನ ಹೆಸರು ರಾಮಚಂದ್ರ ಅಂತ ಗೊತ್ತಿರುತ್ತೆ ನಿಮ್ಗೆಲ್ಲ. ನನಗೆ ದೇವ್ರು ಸಿಕ್ಕಿದ್ದು ಅಂತ. ನನ್ನೇ ನೀವು ಗುರುಗಳಾಗಿಲ್ಲಪ್ಪ. ನಮ್ಮ ಅಪ್ಪ ಒಂದು ಸೇವೆ ಮಾಡ್ಕೊಂಡು, ಆ ತಾಯರಿಗೂ ಸೇವೆ ಮಾಡ್ಕೊಂಡು 2 ವರ್ಷ ನೀರು ಕುಡ್ದು 2 ತನ್ನ ತಿನ್ನೋ ನೆಮ್ಮದಿಗಿದ್ದೀನಿ. ಯಾರಕ್ಕೆ ನೀವು ಹಿಂಗೆ ಇನ್ನು ಮಕ್ಕಳಾಗಿಲ್ಲ ಅಂತ ಯಾರು ಬಂದಿರ ತಂಗಿಯರ ಅಕ್ಕರ? ಮಕ್ಕಳಾಗಿಲ್ಲ ಅಂತ ಕೇಳ್ಬಿಡಿ, ಮಗು ಕೊಡುವ ಅಂತ ಕೇಳಿ. ನೋಡಿರ್ತೀನಿ ಚರಿತ್ರೆಯಲ್ಲಿ ವಿಗ್ರಹ ಮೂರ್ತರ ಮಕ್ಕಳು ಎಲ್ಲ ಪೊಯ್ ಮೇಲೆ ಇಲ್ಲ, ನನಗಿದಾರೆ ಆ ಥರ ಮಕ್ಕಳು. ನೀವು ಕೇಳ್ಕೊಳ್ಳಿ, ಮಗು ಕೊಡವ ನೀ ವಾರಕ್ಕೊಮ್ಮೆ ಹಾಲುವನ್ನ ಮಾಡಿ ಮೊಸರನ್ನ ಮಾಡಿ. ದೇವ್ರು ತಿನ್ನಲ್ಲ, ಸಮಯ ಇದ್ದಾಗ ದೇವ್ರು ನಿವೇದನೆ ಮಾಡ್ಕೊಂಡು ನೀವು ತಿಂತ ಬನ್ನಿ. ಮಕ್ಕಳಾಗುತ್ತೆ. ಮದುವೆ ಆಗಿಲ್ಲ ಅಂತಂದ್ರೆ ಯಾರು ಮದುವೆ ಆಗಿಲ್ಲ ಮಕ್ಕಳಿಗೆ ಮೈಯೂರು ಅಂತರ ಹಾಕೊಳ್ಳಿ. ನಿಮ್ಮನೆ ಹಾಲು ಫೋಟೋ ಇಕ್ಕಿ, ಒಳ್ಳೆ ಗಂಡ, ಒಳ್ಳೆ ಹೆಂಡತಿ, ಒಳ್ಳೆ ಮಗು, ಒಳ್ಳೆ ಸಂಸಾರ ಸಿಗ್ಲಿಕ್ಕೆ ಕೇಳಿ. ಮಗ ಮನೆಗಿದ್ದಾನೆ ಬಂದಿಲ್ಲ ಅಂತ ನಾವು ಬರಲ್ಲ ಹುಡ್ಕೊಂಡು ಅವನಿಗೆ ಅಂತರ ಕೊಡೋ ನೀವು ತಗೊಂಡ ಕಟ್ಟಿ. ನಿಮ್ಮ ಮಗ ನಂಬಲ್ಲ ನಂಬ್ಸಕ್ಕಾಗಲ್ಲ, ನಿಮ್ಮ ಮಗಳು ನಮ್ಮಲ್ಲಿ ನಂಬ್ಸಕ್ಕಾಗಲ್ಲ. ಹಾಗಾದ್ರೆ ಇದ್ದಾರೆ ಸಾಕಷ್ಟು. ಆಮೇಲೆ ಈ ಮಗು ಮಾತಾಡ್ತಿಲ್ಲ, ನಡೀತಿಲ್ಲ ಅಂದ್ರೆ ಅಲ್ಲಿ ನಾನು ಬರ್ತೀನಂತೆ. ಹುಡುಗಿ ಆಮೇಲೆ ಹೇಳ್ತೀನಿ, ಪ್ರಸಾದ ಕೊಡ್ತೀನಿ. ಯಾರುತ್ತೆ ಅನ್ನ ಒಂದು ಕೊನೆಯ ವಿನಂತಿ ಏನಂದ್ರೆ, ಅನ್ನ ಊಟ ಮಾಡಿ ದಯವಿಟ್ಟು ಪ್ಲೇಟ್ ಹಾಕಿ, ನೀರನ್ನ ಕಮ್ಮಿ ವ್ಯರ್ಥ ಮಾಡಿ. ಕರೆಂಟ್ ಇರೋಲ್ಲ,
ನೀರನ್ನ ಕಮ್ಮಿ ವ್ಯರ್ಥ ಮಾಡಿ, ನೀರಿದೆ ಕರೆಂಟ್ ಇರಲ್ಲ, ಹಂಗಾಗಿ ವ್ಯರ್ಥ ಮಾಡಿ ಹ್ಯಾಂಡಿಕ್ಯಾಪ್ ಪೇಷಂಟ್ ಇದೆ ಅಲ್ಲಿ ಕುತ್ಕೊಳ್ಳಿ, ಅವ್ರ ಕಡೆ ಬಂದು ಪ್ರಸಾದ ಕೊಡ್ತಾರಂತೆ. ಹೌದಾ? ಇಲ್ಲಿ ಬಂದು ತೋರ್ಸಂಗಿಲ್ಲ. ಯಾಕಂದ್ರೆ ಸಿನಿಮಾ ಥಿಯೇಟರ್ ಮುಂದೆ ಹ್ಯಾಂಡಿಕ್ಯಾಪ್ ನೋಡೋದು ಯಾವ ಟಿಕೆಟ್ ಅಂತೀರಿ. ನಿಮ್ಮ ಅಪ್ಪ ಅಮ್ಮ ಇದ್ರು ಬರಲ್ಲ, ನಿಮ್ಮ ಹೆಂಡತಿ ಮಕ್ಕಳು ಬರಲ್ಲ, ನಗದಾಗ ಟಿಕೆಟ್ ಅಂತೀರಿ ನೀವು. ರಾತ್ರಿ 2 ಗಂಟೆ ಎದ್ದಿರ್ತಾರೆ. ನಗ್ಬಿಡುತ್ತೆ. ನಂಗೆ ಅನುಭವ ಆಯ್ತು. ನಾನು 13 ರೂಪಾಯಿಂದ ಬ್ಯಾಂಡ್ ಶರ್ಟ್ ಕೆಲಸ ಮಾಡೀನಿ. 2 ರೂಪಾಯಿ ನಮ್ಮ ಅಪ್ಪ ಸಂಬಳ ಬಂದಂತೆ. ನಾನು 13 ರೂಪಾಯಿ ನೋಡಿ ಜನಗಳು ಎಲ್ಲರೂ ಹುಚ್ಚರಾಗ್ತಾರೆ ಅಂತ. ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಕೊಡೋದೇ ಇಲ್ಲ, ಅಲ್ಲಿ ತುಂಬ ಬರ್ತಾರೆ. ಅಲ್ಲಿ ಜೋರು ಮಾಡಿ, ತಾಲೂಕು ಜೋರು ಮಾಡಿ ಮಾಡೋಣ ಆಗುತ್ತಾ? ರೇಷನ್ ಅಂಗಡಿ ಜೋರು ಮಾಡಲ್ಲ ನೀವು. ಎಫೆಕ್ಟ್ ಬರಲ್ಲ, ಸುಮ್ಮನೆ ಮನೆ ಹೋಗ್ತೀರಿ ಅಲ್ವಾ? ಆ ಬಟನ್ ಹಾಕಿ ನೋಡೋದೇ ಇಲ್ಲ, ಬರ್ತೀರಿ, ಹಿಂಗೆ ಬರಲ್ಲ ಹೋಗಿ ಬರ್ತೀರಿ. ದೇವಸ್ಥಾನ ಮುಂದೆ ಆಜ್ಞೆ ಕೊಡೋದಲ್ಲ. ಹಂಗಾಗತ್ತಾ? ಕಾಯ್ತಾ ಇರಿ, ನಿಧಾನಕ್ಕೆ ಮನೆಗೆ ಹೋಗಿ. ಇನ್ನೊಮ್ಮೆ ನೀವು ವಿನಂತಿ, ರಸ್ತೆಯಲ್ಲಿ ನಿಧಾನಕ್ಕೆ ಹೋಗಿ ನೋಡಿರ ಮೊನ್ನೆ 23 ಜನ 10 ಜನ ಆಕ್ಸಿಡೆಂಟ್ ಸತ್ತವರಂತೆ ಅಂತ. ಡ್ರೈವರ್ ಡಿಜೆ ಹಾಕೊಂಡ್ರೆ ನಿಮ್ಗೆ ಇಕ್ತಾನೆ ಅಂತ ಅರ್ಥ. ಹೇಳಿ, ಅವ್ರು ಡಿಜೆ ಹಾಕೊಂಡ್ರೆ ನೀವು ಖುಷಿ ಡ್ಯಾನ್ಸ್ ಹೊರಬೇಡಿ. ನಾನು ಡ್ರೈವರೇ, ಹಾಡನ್ನ ಇಂಪ ಬಂದು ಹಾಡಾಕೊಳ್ಳಿ. ಅವ್ರದ್ದು ಸಂಸಾರ, ನಿಮ್ಗೆ ಸಂಸಾರ. ನಿಧಾನಕ್ಕೆ ಮನೆಗೆ ಹೋಗಿ. ಏನಾರು ಆಗತಕ್ಕ ಮಾತ್ರ ಕಷ್ಟ, ಆದ್ಮೇಲೆ ಹುಷಾರಾಗಲ್ಲ. ಹೇಳಿ, ಕಾಯಿಲೆ ಕೈಕಾಲು ಚೆನ್ನಾಗಿರ್ಬೇಕು, ಅವಾಗ ದುಡಿಬೋದು. ದೇವ್ರನ್ನ ಕೇಳಿ ದುಡಿಯೋ ಶಕ್ತಿ ಕೊಡಿ ಅಂತ. ದೇವ್ರನ್ನ ಕೇಳಿ ಸಾಲದ ಶಕ್ತಿ ಕೊಡಿ ಅಂತ. ಸಣ್ಣ ಮನೆ ಕಟ್ಕೊಳ್ಳಿ, ಪರವಾಗಿಲ್ಲ, ನೆಮ್ಮದಿಗಿರ್ಬೋದು. ಸೀಟ್ ಮನೆಗಿದ್ರೆ ಏನಾಗಲ್ಲ. ದೊಡ್ಡ ಮನೆ ಕಟ್ತೀರಿ, ಅರ್ಧ ಮನೆ ಕಟ್ತೀವಿ ಅಂತೇಳಿ ಬಂದು ನಗು ಬರುತ್ತೆ. ಬೈಬಾರ ಒಂದು ಬರ್ತೀವಿ ನಾವು, ಸಾಯಂಕಾಲ ಕೂತ್ಕೊಂಡು ಬರ್ತಾ ಇರ್ತೀವಿ. ಅಣ್ಣ ಅಂತರ ಗಂಟೆ ಕುದ್ರಂತೀವಿ ಅಲ್ಲಿ. ಒಂದು 8 ಗಂಟೆಗೆ ಎಲ್ಲ ಕ್ಲೀನ್ ಮಾಡಿ, ಎಲ್ಲ 4 ಜನ ಇರ್ತೀವಿ ನಾವು ಹುಡುಗರಲ್ಲ. ನಾವೆಲ್ಲ ಸಿನಿಮಾ ಗಿರ್ಮಾ ಹಾಕೋಣಲ್ಲ, ಯಾರು ಏನಾಡಿದ್ರು ನಗ್ತಾ ಇರ್ತೀವಿ. ಅರ್ಧ ಮನೆ ಕಟ್ತೀವಿ, ಯಾವತ್ತು ಮಾಡ್ತೀರಾ ಅಂತ ಬರ್ತಾರೆ. ಗಂಡ ಸಹಾಯ ಮಾಡೋ ಕೆಲ್ಸ ಹೋಗಲ್ಲ ಅಂತಾರೆ, ಹೆಂಡತಿ ಕೆಲ್ಸ ಹೋಗಲ್ಲ ಅಂತಾರೆ. ದೇವ್ರು ಕೆಲಸ ಕಳ್ಸುತ್ತೇನೆ, ಸಾಧಿಸುತ್ತೇನೆ ಅಂತ ದೇವರು. ಹಂಗೆಲ್ಲ ನಿಮಗೆಲ್ಲ ಕೊಟ್ಟಿದ್ರೆ ನಾನು ಒಬ್ಬರೇ ಸಿಕ್ಕೊಂಡ್ಬಿಡ್ತೇನೆ. ದೇವ್ರು ನಂಗೆ ಸಿಕ್ಕಿದ್ದು, ಒಬ್ಬರೇ ಬಾಚಿಕೆ ಬಿಡ್ತಿದ್ದಲ್ಲ ಅಕೌಂಟಿಗೆ ಅಲ್ವಾ? ದಟ್ರ ಬ್ಯಾಂಕ್ ಅಕೌಂಟ್ ನಂದು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಅವರು ಬುದ್ಧಿ ಮಾತು ಹೇಳ್ತಾರಂತ. ಅವ್ರು ಹೇಳೋದು 100ಕ್ಕೆ 100 ಸತ್ಯ. ಕಡೆಗೆ ಏನಿಲ್ಲ, ಎಲ್ಲರೂ ನೋಡ್ರಿ ಇಲ್ಲ ಫುಲ್ ಪ್ರಸಾದ ಕೊಡ್ತಾಯಿದ್ರು. ನಮಗೂ ಬೆಳಗ್ಗೆ ಹೋಗಿದ್ವಲ್ಲ, ಸಾಕಾಗಿ ಹೋಗಿತ್ತು. ಒಂದು ಇಡ್ಲಿ ತಿಂದಿದ್ವಿ ಶಿವಮೊಗ್ಗದಾಗ. ಮತ್ತು ಕಡೆಗೆ ಅಲ್ಲಿ ಹೋಗಿ ಪ್ರಸಾದ ಎಲ್ಲ ತಿಂದುಬಿಟ್ಟೆ. ನೋಡಿ, ಪ್ರಸಾದ ಕೊಟ್ಟರು, ಪಲಾವ್ ಕೊಟ್ಟರು, ಭಾಳ ಚೆನ್ನಾಗಿತ್ತು. ತಿನ್ಕೊಂಡು ಏನಿಲ್ಲ, ತಾಯಿ ಆಶೀರ್ವಾದ ಮಾಡುವ, ನಮ್ಮ ಮಗುಗೆಲ್ಲ ಒಳ್ಳೇದು ಮಾಡಿ, ಎಲ್ರಿಗೂ ಒಳ್ಳೇದು ಮಾಡಂತ ಕೇಳ್ಕೊಂಡು, ನಿಮ್ಮೆಲ್ರಿಗೂ ಒಳ್ಳೇದು ಮಾಡಂತ ಕೇಳ್ಕೊಂಡು ಅಲ್ಲಿಂದ ಕಡೆಗೆ ನಾವು ಪ್ರಸಾದ ಎಲ್ಲ ತಿನ್ಕೊಂಡು ಆಮೇಲೆ ಬಂದ್ವಿ. ಇನ್ನೊಂದು ಸತಿ ಹೋಗ್ಬೇಕು, ನಾನು ಇನ್ನೊಂದು ಸತಿ ಹೋಗೋದೈತೆ. ಇನ್ನೊಂದು ಸತಿ ಹೋಗ್ತೇನೆ. ಎಲ್ರಿಗೂ ಏನಾರ ಪ್ರಾಬ್ಲಮ್ ಇದ್ರೆ ಕೇಳ್ಕೊರಿ, ಒಳ್ಳೇದಾಗಲಿ ಅಂತ ಕೇಳ್ಕೊರಿ, ಇನ್ನೊಬ್ಬರಿಗೆ ಕೆಟ್ಟದಂತ ಕೇಳ್ಕೊಬೇಡ್ರಿ. ಯಾಕಂದ್ರೆ ಯಾವ ದೇವ್ರೂ ಇನ್ನೊಬ್ಬರಿಗೆ ಕೆಟ್ಟದಾಗಲಿ ಅಂದ್ರೆ ಆಗಲ್ಲ. ಯಾಕಂದ್ರೆ ನಾವು ಇವತ್ತು ಏನು ನಮ್ಮ ಭೂಮಿ ಒಳಗೆ ನಾವು ಒಳ್ಳೇದು ಬಿತ್ತಿದ್ರೆ ಭತ್ತ ಬಿತ್ತಿದ್ರೆ ಭತ್ತ ಸಿಗ್ತೈತಿ, ಗೋಧಿ ಬಿತ್ತಿದ್ರೆ ಗೋಧಿ ಸಿಗ್ತೈತಿ. ಹಂಗೆ ಒಳ್ಳೇದು ಬಿತ್ತಿದ್ರೆ ಒಳ್ಳೇದು ಸಿಗ್ತೈತಿ. ಅದಕ್ಕಾಗಿ ದಯವಿಟ್ಟು ಎಲ್ಲರೂ ಯಾರು ನಮ್ಮ ವೈರಿದ್ರು ಅವ್ರಿಗೆ ಒಳ್ಳೇದಾಗಲಿ ಅಂತ ಕೇಳ್ಕೊಳೋಣ. ಒಳ್ಳೇದಾಗಲಿ ಅಂತ ಕೇಳ್ಕೊಳಿದ್ರು ಪರವಾಗಿಲ್ಲ, ಅವ್ರ ಬಗ್ಗೆ ನಾವು ಕೆಟ್ಟು ಮಾತಾಡೋದು ನಮ್ಗೆ ಬೇಡ. ಅದಕ್ಕಾಗಿ ದೇವರಲ್ಲಿ ಇಷ್ಟ ಕೇಳ್ಕೊಳೋದು, ಎಲ್ಲರಲ್ಲಿ ಇಷ್ಟ ಕೇಳ್ಕೊಳೋದು ನಾನು. ದೇವರ ನಮ್ಗೆ ಆಶೀರ್ವಾದ ಮಾಡು, ನಮ್ಗೆ ಒಳ್ಳೆ ರೀತಿಯಿಂದ ನಮ್ಗೆ ಒಳ್ಳೆ ಬುದ್ಧಿ ಕೊಡು, ಒಳ್ಳೆ ಕೆಲಸ ಕೊಡು, ಹೊಟ್ಟೆ ತುಂಬ ಊಟ ಕೊಡು, ಅಷ್ಟೇ ಕೇಳ್ಕೊಳೋದು, ಇನ್ನೇನು ಕೇಳ್ಕೊಳಲ್ಲ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅನ್ಕೋತೀನಿ. ಹೆಂಗೆ ಹೋಗೋದಂತೆಲ್ಲ ಗೊತ್ತಾಯ್ತಲ್ಲ ನಿಮ್ಗೆ. ಹೋಗ್ರಿ, ಎನಿ ಟೈಮ್ ಅದು ಇರ್ತೈತಿ, ಚಾಲೂ ಇರ್ತೈತಿ, ಏನು ತೊಂದರೆ ಇಲ್ಲ. ಬೇಗ ಹೋಗ್ರಿ, ಆದಷ್ಟು ಬೇಗ ಹೋಗಿ ಟ್ರೈ ಮಾಡಿರಿ. ಬೇಗ ಹೋದರೆ ನೀವು 1 ಗಂಟೆ ಒಳಗೂ ಅಲ್ಲಿ ಮುಟ್ಟಿದ್ರೂ ಆರಾಮಾಗಿ ನೀವು ದೇವ ದರ್ಶನ ಮಾಡ್ಕೊಂಡು ಗುರುಗಳು ಸಿಗ್ತಾರೆ ನಿಮ್ಗೆ. ಅವ್ರನ್ನೂ ಮಾತಾಡ್ಸ್ಕೊಂಡು ನೀವು ಆರಾಮಾಗಿ ಬರ್ಬೋದು, ಏನು ತೊಂದರೆ ಇಲ್ಲ. ಅಲ್ಲಿ ಹೋದರೆ ಮಾತ್ರ ತಾಯ್ತಾ ಮಿಸ್ ಮಾಡಬೇಡ್ರಿ, ತಾಯ್ತಾ ಹಾಕ್ಕೊಳ್ರಿ. ಓಕೆ ಫ್ರೆಂಡ್ಸ್, ನಾನು ಬರುವಾಗ ಏನು ಮಾಡಿದೆ, ಕಡೂರಿಂದ ಸೀದಾ ದಾವಣಗೆರೆಗೆ ಒಂದೇ ರೂಟ್ ಅಲ್ಲಿಗೆ ಬಂದೆ. ದಾವಣಗೆರೆ ಬಂದುಬಿಟ್ಟು ಹೈವೇ ಹಿಡ್ಕೊಂಡು ಸೀದಾ ಹಾವೇರಿ ಬಂದೆ. ಹಾವೇರಿ ಟು ಸೀದಾ ಹಾನಗಲ್. ಓಕೆ ಫ್ರೆಂಡ್ಸ್, ನೋಡಿರಿ, ಇಷ್ಟೇ ಹೋಗೋದು, ಏನೂ ತೊಂದರೆ ಇಲ್ಲ, ಆರಾಮಾಗಿ ಹೋಗ್ಬೋದು. ನೆಕ್ಸ್ಟ್ ಈಗ ನಾನು ಮಹಾರಾಷ್ಟ್ರಕ್ಕೆ ಹೋಗ್ತಾ ಇದ್ದೇನೆ. ಶಿರಡಿ ಮತ್ತು ನಾಸಿಕ್ ಎಲ್ಲ ಹೋಗ್ತಾ ಇದ್ದೀನಿ. ಅದರದ್ದೆಲ್ಲ ವಿಡಿಯೋ ಮಾಡಿ ಹಾಕ್ತೇನೆ, ನಿಮ್ಗೆ ತೋರಿಸ್ತೇನೆ. ಓಕೆ ಫ್ರೆಂಡ್ಸ್, ಎಲ್ಲ ದೇವಸ್ಥಾನ ತೋರಿಸ್ತೀನಿ. ನೋಡಿರಿ, ನಾವು ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಫುಲ್ ಮೋಡ ಆಗಿತ್ತು. ಇನ್ನೇನು ದಾವಣಗೆರೆ ದಾಟಿ ಹಾವೇರಿ ಇನ್ನೇನು ಸಮೀಪ ಇತ್ತು. ಮೋಡ ಆಗಿತ್ತು, ಮಳೆ ಬರುವ ಸಾಧ್ಯತೆಗಳೆಲ್ಲ ಇತ್ತು. ಮತ್ತು ಇನ್ನೊಂದೇನಂದ್ರೆ, ದೇವ್ರಿಗೆ ಹೋಗಿ ಬಂದರೆ ಮಳೆ ಬರ್ಬೇಕಂತ ಭಾಳ ಒಳ್ಳೇದಂತ ಹೇಳ್ತಾರೆ. ಅದಕ್ಕಾಗಿ ನಾವು ಹೋಗಿ ಬಂದೆ, ಮಳೆ ಬಂತು. ನನ್ನ ತಾಯಿ ಆಶೀರ್ವಾದ ನನಗೆ ಸಿಕ್ತಂತ ಅನ್ಕೋತೀನಿ. ಯಾರ್ಯಾರಿಗೆಲ್ಲ ಹೆಲ್ತ್ ಪ್ರಾಬ್ಲಮ್ ಏನೇನೈತಿ ಎಲ್ಲ ಕೇಳ್ಕೊರಿ, ಎಲ್ರಿಗೂ ಆಗ್ತೈತಿ, ಸಕ್ಸಸ್ ಆಗ್ತೈತಿ. ಅಲ್ಲೆಲ್ಲ ಹೇಳಿದ್ರಲ್ಲ ಗುರುಗಳ ಮಕ್ಕಳೆಲ್ಲರ ಮಕ್ಕಳಾಗ್ತೈತಿ. ಇದೆಲ್ಲ ನಿಮ್ಗೆ ಯೂಟ್ಯೂಬ್ನಾಗ ಆಮೇಲೆ ಫೇಸ್ಬುಕ್ಕಲ್ಲಿ ಇದ್ರ ವಿಡಿಯೋ ಸಿಗ್ತೈತಿ. ಈ ತಾಯಿ ಪವಾಡ ಎಲ್ಲ ಸಿಗ್ತೈತಿ. ಬಟ್ ನಾನು ಇದರಿಂದ ಪ್ರಚಾರ ಮಾಡ್ಬೇಕಂತಲ್ಲ, ಬಟ್ ನಿಮ್ಗೆಲ್ಲರಿಗೆ ನನಗೆ ಯಾರು ಯೂಟ್ಯೂಬಲ್ಲಿ ಫಾಲೋವರ್ಸ್ ಇದ್ದಾರಲ್ಲ ಅವ್ರಿಗೆ ಗೊತ್ತಾಗ್ಬೇಕು ಆ ದೇವ್ರ ಬಗ್ಗೆ. ಯಾಕಂದ್ರೆ ಆ ತಾಯಿ ನನಗೆ ಆಶೀರ್ವಾದ ಮಾಡ್ದಂಗೆ ನಿಮಗೂ ಮಾಡ್ಬೇಕನ್ನೋ ಆಸೆ ನನಗೆ. ಅದಕ್ಕಾಗಿ ವಿಡಿಯೋ ಮಾಡಿ ಹಾಕಿದ್ದೆ. ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂದ್ಕೊತೀನಿ. ನೋಡಿರಿ, ಮಳೆ ಬಂದ ಸಾಧ್ಯತೆ ಫುಲ್ ಇತ್ತು, ಮಳೆನೂ ಬಂತು. ಕಡೆಗೇನಿಲ್ಲ, ಫೋನ್ ಆಫ್ ಮಾಡಿ ಕವರಲ್ಲಿ ಹಾಕೊಂಡು ಇಲ್ಲಿಂದ ಮುಂದೆ ಮಳೆಯಲ್ಲೇನ ಬೈಕ್ ಹೊಡ್ಕೊಂಡು ಬಂದೆ. ಬೈಕ್ ಹೊಡ್ಕೊಂಡು ಮುಂದೆ ಬಂದ ಕೂಡಲೇ ಫುಲ್ ಮಳೆ ಫ್ರೆಂಡ್ಸ್. ಕೇಳ್ತೀರಾ,
ವರ್ಷದ ಫಸ್ಟ್ ಮಳೆ ಬಂತು, ಫುಲ್ಲೆಲ್ಲ ತೋರಿಸ್ಕೊಂಡ್ಬಿಟ್ವಿ ಸ್ವಲ್ಪ. ಆಮೇಲೆ ಒಂದು ಕಡೆ ಹೋಗಿ ನಿಂತ್ಕೊಂಡ್ವಿ. ಈ ಊರ ಹೆಸರು ಭಾಳ ನೆನಪೈತಿ, ನಿಮಗೆಲ್ಲ ಗೊತ್ತಿರ್ಬೋದು, ಬಟ್ ನನಗೆ ಈ ಊರ ಹೆಸರು ನೆನಪಿಲ್ಲ. ಇಲ್ಲಿಗೆ ಬಂದು ನಿಂತ್ಕೊಂಡ್ವಿ. ಆಮೇಲೆ ಮಳೆ ಕಡಿಮೆ ಆಯ್ತು. ಇಲ್ಲಿಂದ ಸ್ವಲ್ಪ ಮುಂದೆ ಹೋದ್ವಿ, ಮತ್ತೆ ಮಳೆ ಹೊಡಿತಾ ಇತ್ತು. ಅದಕ್ಕಾಗಿ ಗಾಡಿ ಒಂದು ಸ್ವಲ್ಪ ಸೈಡ್ ಹಾಕೊಂಡ್ಬಿಟ್ಟು ಅಲ್ಲಿ ನಿಂತ್ಕೊಂಡು ತಂಡೆತ್ತಿತ್ತಲ್ಲ, ಒಂದು ಚಹಾ ಕುಡ್ದು ಚಕ್ಲಿ ತಿಂತಾ ಇದ್ವಿ. ಸ್ವಲ್ಪ ಮೈಯೆಲ್ಲ ಬಿಸಿ ಆಗಲಿ ಅಂತೇಳಿ ನೋಡ್ರಿ ಚಕ್ಲಿ ತಿಂತಾ ಇದ್ವಿ ಚಹಾ ಕುಡ್ಕೊಂಡು. ಆಮೇಲೆ ಇಲ್ಲಿಂದ ನಮ್ಮ ಊರಿಗೆ ಹೋಗುವಂಥ ಟೈಮ್ ಆಗಿತ್ತು, ಹೋದ್ವಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ನಾವು ಎಲ್ಲಿ ಸಿಗೋಣ? ಮಹಾರಾಷ್ಟ್ರದಲ್ಲಿ ಸಿಗೋಣ. ನಿಮ್ಗೆ ಹೋಗುವಾಗ ಬರುವಾಗ ಎಲ್ಲೆಲ್ಲಿ ಏನಂತ ಡೀಟೇಲಾಗಿ ಹೇಳ್ತೇನೆ ಫ್ರೆಂಡ್ಸ್. ಓಕೆ, ಅಲ್ಲಿ ತನಕ ಬಾಯ್ ಬಾಯ್, ಲವ್ ಯು, ಟೇಕ್ ಕೇರ್ ಫ್ರೆಂಡ್ಸ್.